ಬಿಸಿ ಬಿಸಿಯಾಗಿ ಹೊಗೆ ಆಡ್ತಾ ಇರುವಂತಹ ಅನ್ನ, ಅದ್ರ ಮೇಲೆ ಖಾರವಾಗಿರುವಂತಹ ಚಟ್ನಿ ಮೇಲೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತಾ ಇದ್ದರೆ ಅದ್ರ ರುಚಿನೇ ಬೇರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ನಾವು ನಾಲಿಗೆಗೆ ಒಳ್ಳೆ ರುಚಿ ಕೊಡುವಂತಹ ಒಂದು ಖಾರವಾಗಿರುವಂತಹ ಚಟ್ನಿಯನ್ನು ಮಾಡೋಣ. ನಾನು ಮಾಡ್ತಾ ಇರೋದು ತೊಂಡೆಕಾಯಿಯ ಚಟ್ನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು 10-12 ತೊಂಡೆಕಾಯನ್ನು ತೊಳೆದು ಈ ರೀತಿ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ದಪ್ಪ ತಳದ ಬಾಣಲೆಗೆ, ಕಬ್ಬಿಣದ ಬಾಣಲೆ ಅಥವಾ ಕಾಸ್ಟ್ ಐರನ್ ತವ ಇದ್ದರೆ ಅದನ್ನೇ ತಗೊಳ್ಳಿ. ಸ್ವಲ್ಪ ದಪ್ಪ ತಳ ಇರುವಂತಹ ಬಾಣಲೆಗೆ 1 ಚಮಚ ಅಥವಾ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಅರ್ಧ ಚಮಚದಷ್ಟು ಮೆಂತ್ಯವನ್ನು ಹಾಕಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋತಾ ಇದ್ದೀನಿ. ಈ ಚಟ್ನಿಗೆ ನಾವು ಮೊದಲಿಗೆ ಒಂದು ಮಸಾಲೆಯನ್ನು ಹುರ್ಕೊಳ್ಳೋಣ. ಇದಕ್ಕೆ ನಾನು ಈರುಳ್ಳಿಯನ್ನಾಗಲಿ ಬೆಳ್ಳುಳ್ಳಿಯನ್ನಾಗಲಿ ಯಾವುದನ್ನು ಯೂಸ್ ಮಾಡಿಲ್ಲ. ಇದೊಂದು ಹಳೆಯ ಕಾಲದ ಅಡುಗೆ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಮೆಂತ್ಯ ಬಣ್ಣ ಬದಲಾದ ಮೇಲೆ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಅನ್ನುವಾಗ ಉಳಿದ ಸಾಮಗ್ರಿಗಳಾದ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿ ಇದನ್ನು ಸಹ ಹೊಂಬಣ್ಣ ಬರೋ ತನಕ, ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ. ಖಾರ ಪ್ರಿಯರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಚಟ್ನಿ. ಈ ಚಟ್ನಿಯನ್ನು ಮಾಡಿ ನೀವು ಬಡಿಸಿ ಯಾವುದರಲ್ಲಿ ಮಾಡಿದ್ದೀನಿ ಅಂತ ಕೇಳಿದ್ರೆ ಖಂಡಿತ ಯಾರಿಗೂ ಗೊತ್ತೇ ಆಗೋದಿಲ್ಲ ತೊಂಡೆಕಾಯಿಂದ ನಾವು ಮಾಡಿದ್ದೀವಿ ಅಂತ. ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣ ಬಂದಮೇಲೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ಸಹ ಫ್ರೈ ಮಾಡಿ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ಬರೋಣ. ಸ್ವಲ್ಪವೇ ಇರೋದ್ರಿಂದ ಸ್ವಲ್ಪ ಪಲ್ಸ್ ಮೂಡ್ನಲ್ಲಿ ನೀವು ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಅದೇ ಬಾಣಲೆಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಹೆಚ್ಚಿದಂತಹ ತೊಂಡೆಕಾಯಿ ಹೋಳನ್ನು ಹಾಕಿ ಇದನ್ನು ಸಹ ಹುರ್ಕೋತೀನಿ. ಈ ಚಟ್ನಿಯನ್ನು ನೀವು ಯಾವುದಾದ್ರೂ ಪ್ರವಾಸ ಹೋಗ್ತಾ ಇರುವಾಗ ರೊಟ್ಟಿ ಚಪಾತಿ ಜೊತೆ ಏನನ್ನಾದರೂ ತೊಗೊಂಡು ಹೋಗಬೇಕು ಅಂತಂದರೆ ಇದನ್ನು ತೊಗೊಂಡು ಹೋಗ್ಬೋದು. ಯಾಕೆಂದರೆ ಕೋಣೆ ಉಷ್ಣತೆಯಲ್ಲಿ ಇದು ಒಂದು 2-3 ದಿನ ಹಾಳಾಗೋದಿಲ್ಲ. ಈ ಚಟ್ನಿಗೆ ನಾನು ನೀರನ್ನು ಯೂಸ್ ಮಾಡಿಲ್ಲ, ನೀರನ್ನು ಹಾಕದೆ ಮಾಡಿದ್ದೇನೆ. ಖಾರಕ್ಕೆ ಇಲ್ಲಿ ಒಂದು 4-5 ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ತುಂಡು ಮಾಡಿ ಹಾಕೋದ್ರಿಂದ ಅದು ಸಿಡಿಯೋದಿಲ್ಲ. ಹಾಗಾಗಿ ತೊಂಡೆಕಾಯಿ ಹೋಳಿನೊಟ್ಟಿಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ತಳದ ಬಾಣಲೆ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ ಇದನ್ನು ನಾವು ನೀರು ಹಾಕದೆ ಹಾಗೆ ಹುರಿತಾ ಇರೋದ್ರಿಂದ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 2-3 ನಿಮಿಷ ಹುರಿದ ನಂತರ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ನಾನು ಈ ಹೋಳಿನೊಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಹಾಗೆ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಇದು ತೊಂಡೆಕಾಯಿ ಸ್ವಲ್ಪ ಕಂದು ಬಣ್ಣ ಬರಬೇಕು ನೋಡಿ, ಈ ರೀತಿ ಆಗಬೇಕು. ಹಾಗಂತ ಕರಟಿಸ್ಕೋಬೇಡಿ ಇದನ್ನು. ನೋಡಿ, ಹುಣಸೆ ಹಣ್ಣು ಹಾಕಿರೋದ್ರಿಂದ ಹೋಳಿಗೂ ಸಹ ಒಳ್ಳೆ ಹುಳಿ ಹಿಡಿಯುತ್ತೆ. ಈ ಬಣ್ಣ ಬರಬೇಕು ತೊಂಡೆಕಾಯಿ. ನೀರನ್ನು ಹಾಕದೆ ಹಾಗೆ ಬೇಯಿಸಿದ್ದೇನೆ. ನಿಮಗೆ ಸಾಧ್ಯ ಆಗಲ್ಲ ಅಂತಂದರೆ ಒಂಚೂರು ನೀರನ್ನು ಹಾಕ್ಕೋಬೋದು. ಮೊದಲಿಗೆ ನಾವು ಹಾಕಿದಂತಹ ಕಡಲೆಬೇಳೆ ಉದ್ದಿನಬೇಳೆ ಮಿಶ್ರಣ ಏನಿದೆ ಅದನ್ನು ಪುಡಿ ಮಾಡಿದ ನಂತರ ಹುರಿದಂತಹ ತೊಂಡೆಕಾಯಿಯ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೂ ಸಹ ನಾನು ನೀರನ್ನು ಹಾಕದೆ ಹಾಗೆ ಇದನ್ನು ರುಬ್ಕೊಂಡು ಬರ್ತೀನಿ. ತುಂಬ ನೈಸ್ ಆಗೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ತುಂಬ ಖಾರ ಬೇಕು ಅಂತಂದರೆ ನೀವು ಬೆಲ್ಲವನ್ನು ಸ್ಕಿಪ್ ಮಾಡ್ಬೋದು. ಈಗ ಒಂದ್ಸಲ ಈ ರೀತಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಕೊಂಡು ಸ್ವಲ್ಪ ತರಿಯಾಗಿ ನಾನು ಇದನ್ನು ರುಬ್ಕೊಂಡು ಬಂದಿದ್ದೇನೆ. ತೊಂಡೆಕಾಯಿ ಅಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟನೇ ಆಗಲ್ಲ. ಯಾರೆಲ್ಲ ತಿನ್ನಲ್ಲ ನೋಡಿ ಅಂಥವ್ರಿಗೆ ಖಂಡಿತ ಚಟ್ನಿ ಮಾಡಿ ಕೊಡಿ. ಇದು ತೊಂಡೆಕಾಯಿ ಚಟ್ನಿ ಅಂತ ಗೊತ್ತೇ ಆಗೋದಿಲ್ಲ. ಬಿಸಿ ಬಿಸಿ ಅನ್ನಕ್ಕೆ, ಗಂಜಿ ಊಟದೊಟ್ಟಿಗೆ, ರೊಟ್ಟಿ ಚಪಾತಿ ಒಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ನಾನು ಈ ರೀತಿ ಗಟ್ಟಿಯಾಗಿ ಇದನ್ನು ರುಬ್ಕೊಂಡಿದ್ದೇನೆ. ಇದನ್ನು ಒಂದು ಬಟ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡುವ. ಒಗ್ಗರಣೆಗೆ ನಾನು 1 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ನೀವು ಇಲ್ಲಿ ಒಗ್ಗರಣೆಗೆ 1-2 ಎಸಳು ಬೆಳ್ಳುಳ್ಳಿಯನ್ನು ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಒಳ್ಳೆ ಪರಿಮಳ ಇರುವಂತಹ ಅರ್ಧ ಚಮಚ ಇಂಗನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಬೇಗನೆ ಆಗುತ್ತೆ. ಒಂಥರ ಡಿಫ್ರೆಂಟ್ ಆಗಿರುವಂತಹ ರುಚಿಯನ್ನು ಸಹ ಇದು ಕೊಡುತ್ತೆ. ಒಗ್ಗರಣೆ ಚೆನ್ನಾಗಿ ಬಾಡಿದ ನಂತರ
ಚಟ್ನಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ತೊಂಡೆಕಾಯಿಯ ಚಟ್ನಿ ತಯಾರಾಯಿತು. ತೊಂಡೆಕಾಯಿಯಿಂದ ಹಲವಾರು ಅಡುಗೆಗಳನ್ನು ಮಾಡ್ತಾರೆ. ಅದರಲ್ಲಿ ಚಟ್ನಿ ಸಹ ಒಂದು. ಚಟ್ನಿನೂ ಸಹ ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ. ತೆಂಗಿನಕಾಯಿಯನ್ನು ಹಾಕದೆ ಮಾಡುವಂತಹ ತೊಂಡೆಕಾಯಿಯ ಚಟ್ನಿ ಇದು. 3-4 ದಿನಗಳ ಕಾಲ ನೀವು ಇಟ್ಟು ತಿನ್ಬೋದು. ಫ್ರಿಡ್ಜ್ನಲ್ಲಾದರೆ 15 ದಿನಗಳ ಕಾಲ ಇಟ್ಕೊಳ್ಬೋದು. ನಾನಿಲ್ಲಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತೀನಿ. ಇದು ನನ್ನ ಫೇವ್ರೆಟ್. ನೀವು ಮಾಡಿ ಹೇಗಾಯ್ತಂತ ನನಗೆ ಖಂಡಿತ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.